ಪೆಂಗ್ವಿನ್ 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 ಏನಿದು ಪೆಂಗ್ವಿನ್ ಸ್ಟೋರಿ? ತುಂಬಾ ಜನ ಪೆಂಗ್ವಿನ್ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ಲಾಸ್ಟ್ 2 decades ಇಂದ ಇನ್ಸ್ಪೈರ್ ಆಗದೆ ಇರೋ ಜನರೇಷನ್ ಈ ಒಂದೇ ಒಂದು ಪೆಂಗ್ವಿನ್ ಇಂದ ಬಿಲಿಯನ್ಸ್ ಆಫ್ ಯೂತ್ ಇನ್ಸ್ಪೈರ್ ಆಗ್ತಿದ್ದಾರೆ. ಏನ್ ಮಾಡ್ತು ಪೆಂಗ್ವಿನ್? ಏನಿದು ಪೆಂಗ್ವಿನ್? ಈ ತರ ತುಂಬಾ ಪ್ರಶ್ನೆ ಬರುತ್ತೆ. ಈ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ಪೆಂಗ್ವಿನ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಅದು ಎಸ್ಪೆಷಲಿ ಮೇಲ್ ಪೆಂಗ್ವಿನ್. ಮೇಲ್ ಪೆಂಗ್ವಿನ್ ಫಿಮೇಲ್ ಪೆಂಗ್ವಿನ್ಗೆ ಒಂದು ಪೇಬಲ್ ಕೊಡುತ್ತೆ. ಪೇಬಲ್ ಅಂದ್ರೆ ಒಂದು ಸಣ್ಣ ಕಲ್ಲು. ಆ ಪೇಬಲ್ ಏನಾದ್ರೂ ಫಿಮೇಲ್ ಪೆಂಗ್ವಿನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದ್ರ ಲವ್ ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ಅಂಡ್ ಒನ್ಸ್ ಇವೆರಡು ಕಮಿಟ್ ಆದ್ಮೇಲೆ ಮೇಲ್ ಪೆಂಗ್ವಿನ್ ಸಾಯೋವರೆಗೂ ಅದನ್ನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಈ ತರ ಇರ್ಬೇಕಾದ್ರೆ ಫಿಮೇಲ್ ಪೆಂಗ್ವಿನ್ ಏನಾದ್ರೂ ಚೀಟ್ ಮಾಡಿದ್ರೆ ಆಗ ಮೇಲ್ ಪೆಂಗ್ವಿನ್ಗೆ ತುಂಬಾ ಹರ್ಟ್ ಆಗುತ್ತೆ. ಈ ತರ ಮೇಲ್ ಪೆಂಗ್ವಿನ್ ಏನಾದ್ರು ಚೀಟ್ ಆದ್ರೆ ಆಗ ಅದೇನ್ ಮಾಡುತ್ತೆ ಅಂದ್ರೆ ಫಿಮೇಲ್ ಪೆಂಗ್ವಿನ್ ನ ಬಿಟ್ಟು ಅಂಡ್ ಅದ್ರ ಗುಂಪನ್ನು ಬಿಟ್ಟು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಎಕ್ಸ್ಪೆಷಲಿ ಇದು ಇಂಪಾರ್ಟೆಂಟ್, ಅದ್ ಯಾರಿಗೂ ತೊಂದರೆ ಮಾಡ್ದಿರಾ ಅಂಡ್ ಸಮುದ್ರ ತೀರವನ್ನು ಬಿಟ್ಟು ಊಟ ನೀರು ಸಿಗದ ಜಾಗಕ್ಕೆ ಹೋಗಿ ಸೆಲ್ಫ್ ಸುಸೈಡ್ ಮಾಡ್ಕೊಳುತ್ತೆ. ಈಗ ಪೆಂಗ್ವಿನ್ ಬಗ್ಗೆ ಹೇಳೋದಾದ್ರೆ, ಲೈಕ್ ಪೆಂಗ್ವಿನ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಡಾಕ್ಯುಮೆಂಟ್ರಿ. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 2007. ಈ ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಅರೌಂಡ್ 8 million ಪ್ಲಸ್ ವ್ಯೂಸ್ ಇದೆ. ಅಂಡ್ ಇದನ್ನ ಕ್ಯಾಪ್ಚರ್ ಮಾಡಿದವರು ವರ್ನರ್ ಹರ್ಝಾಗ್ ಅಂತ. ಅಂಡ್ ಡಾಕ್ಯುಮೆಂಟರಿ ನೇಮ್ ಬಂದು ಎನ್ಕೌಂಟರ್ ಅಟ್ ಎಂಡ್ ಆಫ್ ದ ವರ್ಲ್ಡ್. ಇವಾಗ ಆಕ್ಚುಲಿ ಸ್ಟೋರಿ ಏನು ಅಂದ್ರೆ, ಎಲ್ಲಾ ಮೇಲ್ ಪೆಂಗ್ವಿನ್ಸ್ ಒಂದ್ ಕಡೆ ಹೋಗ್ತಿರುತ್ತೆ, ಬಟ್ ಒಂದೇ ಒಂದು ಸಿಂಗಲ್ ಮೇಲ್ ಪೆಂಗ್ವಿನ್ ಒಂದ್ ಕಡೆ ಹೋಗ್ತಿರುತ್ತೆ. ಇದನ್ನ ನೋಡಿದಂತ ಒಬ್ಬ ವ್ಯಕ್ತಿ ಯಾಕೆ ಈ ತರ ಇದೊಂದೇ ಒಂದು ಅಲೋನ್ ಆಗಿ ಹೋಗ್ತಿದೆ ಅಂತ ಮತ್ತೆ ಅದನ್ನ ಆ ಗುಂಪಿಗೆ ಸೇರಿಸ್ಬೇಕು ಅಂತ ತಂದು ವಾಪಸ್ ಆ ಗುಂಪತ್ರ ಬಿಟ್ರೆ ನೆಕ್ಸ್ಟ್ ಮಿನಿಟ್ ಅದ್ ಯಾವ್ದೇ ರೀತಿ ಏನು ಲೈಕ್ ಯೋಚನೆ ಕೂಡ ಮಾಡಿದೆ ಅದ್ರ ಮತ್ತೆ ಅದೇ ಪಾತ್ ಇಟ್ಕೊಂಡು ಮೌಂಟೇನ್ಸ್ ಕಡೆ ವಾಕ್ ಮಾಡುತ್ತೆ. ಅಂಡ್ ಅದು ವಾಕ್ ಮಾಡಿದ್ದು ಅರೌಂಡ್ 70 kilometers. ಅಂಡ್ ಅದು ವಾಕ್ ಮಾಡಿದ್ದು ಯಾವುದೇ ರೀತಿ ಸಮುದ್ರ ತೀರ ಅಲ್ಲ, ಫುಡ್ಗೋಸ್ಕರ ಅಲ್ಲ, ಅಂಡ್ ಪೆಂಗ್ವಿನ್ ಗುಂಪುಗೋಸ್ಕರ ಅಲ್ಲ. ಅದು ವಾಕ್ ಮಾಡಿದ್ದು ಅದ್ರ ಡೆತ್ಗೋಸ್ಕರ. ಅದು ಮೌಂಟೇನ್ಸ್ ಕಡೆ ಹೋಗಿ ಅದ್ರ ಊಟ ನೀರೆಲ್ಲ ಬಿಟ್ಟು ಅಂಡ್ ಅದು ಸೆಲ್ಫ್ ಸುಸೈಡ್ ಮಾಡ್ಕೊಂತು ಅಂತಾನೆ ಹೇಳ್ಬೋದು. ಈ ಡಾಕ್ಯುಮೆಂಟ್ರಿ ನೋಡಾದ್ಮೇಲೆ ಒಬ್ಬೊಬ್ರು ಒಂಥರ ಅರ್ಥ ಮಾಡ್ಕೊಂಡಿದ್ದಾರೆ. ಲೈಕ್ ಏನಂದ್ರೆ, ಪೆಂಗ್ವಿನ್ ಡಿಪ್ರೆಷನ್ ಅಲ್ಲಿ ಇತ್ತು, ಸೊ ಆ ತರ ಮಾಡ್ಕೊಂತು. ಪೆಂಗ್ವಿನ್ ಲವ್ ಫೇಲ್ಯೂರ್ ಆಯ್ತು, ಆ ತರ ಮಾಡ್ಕೊಂತು. ಅಂಡ್ ಪೆಂಗ್ವಿನ್ ಅದ್ರ ಯೂನಿಕ್ನೆಸ್ ನೋಡ್ಸೋದಕ್ಕೋಸ್ಕರ ಈ ತರ ಮಾಡ್ಕೊಂತು. ಅಂಡ್ ಇದು ಇನ್ಸ್ಪೈರೇಷನ್ ಆಗಿರ್ಬೇಕು ಅಂತ ಈ ತರ ಮಾಡಿತು. ಈ ತರ ತುಂಬಾ ಜನ ತುಂಬಾ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ನಾವೇನು ಹೇಳಕ್ಕಾಗಲ್ಲ. ಅವ್ರವ್ರ ಊಹೆ ಅವ್ರವ್ರದ್ದು. ಲೈಕ್ ಅವ್ರ ಯಾವ ತರ ಅರ್ಥ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಡಾಕ್ಯುಮೆಂಟ್ರಿಯಲ್ಲಿ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಅಂಡ್ ಅದ್ರ ಬಿಹೇವಿಯರ್ ಎಲ್ಲ ಅಬ್ಸರ್ವ್ ಮಾಡಿ ಏನಂತ ಹೇಳಿದ್ದಾರೆ ಅಂದ್ರೆ ಲಾಸ್ಟ್ ಅಲ್ಲಿ ದಿಸ್ ಇಸ್ ಡಿಸ್ಓರಿಯೆಂಟೆಡ್ ಅಂತ. ಲೈಕ್ ಇದಕ್ಕೆ ಡಿಸ್ಓರಿಯೆಂಟೆಡ್ ಅಂದ್ರೆ ಲೈಕ್ ಅವ್ರಿಗೂ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ, ಯಾಕೆ ಈ ತರ ಪೆಂಗ್ವಿನ್ ಬಿಹೇವ್ ಮಾಡ್ತು ಏನು ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ. ಬಟ್ ಏನೇ ಆಗ್ಲಿ, ಪೆಂಗ್ವಿನ್ ಇನ್ಸ್ಪೈರ್ಡ್ ಅ ಲಾಟ್ ಬಿಲಿಯನ್ಸ್. ಸೊ ಇಟ್ ಇನ್ಸ್ಪೈರ್ಡ್ ಮೀ ಆಲ್ಸೋ. ಅಂಡ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇನ್ ವರ್ಲ್ಡ್ ಫುಲ್ ಆಫ್ ಪಿಕಾಕ್ಸ್ ಬಿ ಎ ಪೆಂಗ್ವಿನ್. And thank you for watching.